ಅದೇ ರೀತಿ ಅವರ ಒಂದು ಶಕ್ತಿಗೆ ಪ್ರೇರಕವಾಗಿರಬೇಕು ಅನ್ನುವಂತಹ ಒಂದು ವಿಚಾರವನ್ನು ನಾವು ಮನಗಂಡಾಗ ನಮ್ಮಲ್ಲಿ ಒಂದು ಹುಟ್ಟಿದಂತಹ ಕೂಸೆ ಈ ವಾಕಥಾನ್, ಬೆಳಗ್ಗಿನ ವೇಗದ ನಡಿಗೆ. ಇದು ನಮ್ಮ ಆರೋಗ್ಯವನ್ನ ವೃದ್ಧಿಸುವುದರ ಜೊತೆಗೆ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಕೂಡ ಒಂದು ಸುಂದರ ಯೋಜನೆಯ ರೂವಾರಿ. ಅದೇ ರೀತಿ ನಮ್ಮ ಮಹಿಳಾ ಮಂಡಳಿಯ ಅಧ್ಯಕ್ಷರು ಆಗಿರುವಂತಹ ಶ್ರೀಮತಿ ರಶ್ಮಿ ಕಿಣಿ ಇವರು ಕೂಡ ಜೊತೆಗೂಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಜನಾರ್ದನ ದೀಪೋ ಹರತಿ ಪಾಪಾನಿ ಸಂಧ್ಯಾ ದೀಪಂ ನಮೋಸ್ತುತೆ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀ ಹರಿ ಗುರುಭ್ಯೋ ನಮಃ. ಪಡು ತಿರುಪತೀಶ ಚಪ್ಪರ ಶ್ರೀನಿವಾಸ ಪಾದಾರವಿಂದಕ್ಕೆ ಗೋವಿಂದ ನಿ ಗೋವಿಂದ ಗೋವಿಂದ. ಶ್ರೀ ಪದ್ಮಾವತಿ ಅಮ್ಮನವರ ದೇವರ ಪಾದಾರವಿಂದಕ್ಕೆ ಗೋವಿಂದ ನಿ ಗೋವಿಂದ. ಉದ್ಘಾಟಿಸಿದಂತಹ ಶ್ರೀಮತಿ ಜ್ಯೋತಿ ಜೆ ಪೈ ಅವರು ಎಲ್ಲ ಮಹಿಳಾ ಮಣಿಯರನ್ನ ಉದ್ದೇಶಿಸಿ 2 ಪ್ರೇರಣಾದಾಯಕ ಮಾತುಗಳನ್ನಾಡಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಪ್ರಾರ್ಥಿಸುತ್ತಾ ಇಲ್ಲಿಯ ಪದ್ಮಾವತಿ ದೇವಿಯನ್ನು ಪ್ರಾರ್ಥಿಸುತ್ತಾ ಇವತ್ತಿನ ಈ ಪದ್ಮಾವತಿ ಮಹಿಳಾ ಭಜನಾ ಮಂಡಳಿಯ ದಶಮಾನೋತ್ಸವದ ಈ ಕಾರ್ಯಕ್ರಮದಲ್ಲಿ ವಾಕಥಾನ್ ಒಂದು ಕಾರ್ಯಕ್ರಮ ಇಟ್ಟುಕೊಂಡಿದ್ದಾರೆ. ಇವರಿಗೆ ನಾನು ಮೊದಲ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇನೆ. ಈ ಬೆಳಿಗ್ಗೆ ಎಲ್ಲ ಮಾತೆಯರು ಬಂದಿದ್ದಾರೆ, ಬಹಳ ಖುಷಿ ಆಗ್ತಾ ಇದೆ. ನಮಗೂ ನಿಮ್ಮೊಟ್ಟಿಗೆ ಸೇರ್ಬೇಕು ಹೇಳಿ ಆಸೆ ಆಗ್ತಾ, ಆದರೆ ಪ್ರಾಯ ಕೇಳುವುದಿಲ್ಲ. ಹಾಗಾಗಿ ನಿಮ್ಗೆಲ್ಲರಿಗೂ ನಾನು ವಿಶ್ ಮಾಡ್ತಾ ಇದ್ದೇನೆ. ಎಲ್ಲ ಮಹಿಳೆಯರಿಗೆ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಹಾಗೆ ಈಗ ಮಾತಾಡ್ತಾ ನಿಂತರೆ ನಮ್ಮ ಮುಖ್ಯ ಕಾರ್ಯಕ್ರಮಕ್ಕೆ ತೊಂದರೆ ಆಗ್ತದೆ. ನಿಮ್ಗೆಲ್ಲರಿಗೂ ಶುಭವಾಗಲಿ. ಇವರು ಪದ್ಮಾವತಿ ಮಹಿಳಾ ಭಜನಾ ಮಂಡಳಿ ಒಂದು ಒಳ್ಳೆ ಕಾನ್ಸೆಪ್ಟ್ ಅನ್ನ ಇಟ್ಕೊಂಡಿದ್ದಾರೆ. ಹೆಣ್ಣು ಮಕ್ಕಳ ಶಿಕ್ಷಣ ಅಂತೇಳಿ ನಂಗೆ ಬಹಳ ಖುಷಿ ಆಯಿತು. ಇಂಥ ಒಂದು ಕಾರ್ಯಕ್ರಮ ಬಹುಶಃ ನಮ್ಮ ಈ ಕಾರ್ಕಳದಲ್ಲಿ ಮಾಡಿದ್ದು ನನಗೆ ಗೊತ್ತಿಲ್ಲ. ಹಾಗಾಗಿ ಎಲ್ಲ ನಮ್ಮ ಪದ್ಮಾವತಿ ಮಹಿಳಾ ಭಜನಾ ಮಂಡಳಿಯ ಸದಸ್ಯರೇ ಹಾಗೂ ಇಲ್ಲಿ ಮುಂದೆ ನಿಂತಿರುವ ಎಲ್ಲ ಮಹಿಳೆಯರಿಗೆ ವಿಶ್ ಯು ಹ್ಯಾಪಿ ವಾಕಥಾನ್ ವಿಮೆನ್ಸ್ ಡೇ. ಓಕೆ, ಅವಕಾಶಕ್ಕಾಗಿ ಧನ್ಯವಾದಗಳು. ಜೈ ಹಿಂದ್.
शरीरम् सुगन्धोनि कल्लोनि नीचारुगङ्गा सद्भाग्यबालेन्दु कण्ठे भुजङ्गा चलत्कुण्डलं धूसुनेत्रं विशालम् मृगाधीश चर्माम्बरं कुण्डमालम् प्रियं शङ्करं सर्वनाथं भजामि प्रचण्डं प्रकृष्टं प्रगल्भं परेशम् अखण्डम् अजं भानुकोटिप्रकाशम् त्रयशूलनिर्मूलनं शूलपाणिम् भजेऽहं भवानीपतिं भावगम्यम् कलातीत कल्याण कल्पान्तकारी सदा सज्जनानन्ददाता पुरारी चिदानन्द सन्दोह मोहापहारी प्रसीद प्रसीद प्रभो मन्मथारी शंकरा आदिदेव शंकरा तेरे जाप के बिना चले ये सांस किस तरह मेरा कर्म तू ही जाने क्या बुरा है क्या भला तेरे रास्ते पे मैं तो आंख मूंद के चला तेरे नाम की जोत ने सारा हर लिया तमस मेरा नमो नमो शंकरा भोलेनाथ शंकरा रहे
चला जाए रे, जहाँ नहीं जाना था ये वहीं चला हाय रे। उम्र का ये ताना बाना समझ न पाए रे, जुबां पे जो मोह माया नमक लगाए रे, के देखे न भाले न जाने न दाए रे। दिशाहारा क्या मुंबोका मुंटारे। कागज के दो पंख लेके उड़ चला जाए रे, जहाँ नहीं जाना था ये वहीं चला हाय रे। उम्र का ये ताना बाना समझ न पाए रे, जुबां पे जो मोह माया नमक लगाए रे, के देखे न भाले न जाने न ताए रे। दिशाहारा के मुंबोका मुंटारे। ನಿತ್ಯ ಕಲ್ಯಾಣಿ ಏಳಮ್ಮ ತುಳಸಿ ಗೋಮಲವೇ ನೀಲವರ್ಣನ ನಿತ್ಯ ಕಲ್ಯಾಣಿ ಮುಡಿದ ಮಲ್ಲಿಗೆ ಹೂ ಮುಡಿಯಿಂದ ಊದೂರುತ್ತ ಮುಡಿದ ಮಲ್ಲಿಗೆ ಹೂ ಮುಡಿಯಿಂದ ಊದೂರುತ್ತ ಒಡೆಯ ಶ್ರೀ ಪುರಂದರ ವಿಠಲನ ರಾಣಿ ಒಡೆಯ ಶ್ರೀ ಪುರಂದರ ವಿಠಲನ ರಾಣಿ ಕೋಮಲವೇ ನೀಲವರ್ಣನ ನಿತ್ಯ ಕಲ್ಯಾಣಿ ಏಳಮ್ಮ ತುಳಸಿ ಕೋಮಲವೇ ನೀಲವರ್ಣನ ನಿತ್ಯ ಕಲ್ಯಾಣಿ ಏಳಮ್ಮ ಥ್ಯಾಂಕ್ ಯು ಸೋ ಮಚ್ ಅತಿಥಿ ರಾವ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಈ ವಾರ್ಮ್ ಅಪ್ ಎಕ್ಸಸೈಸ್ ಈಗ ತಮ್ಮೆಲ್ಲರ ಗಮನಕ್ಕೆ ನಿಮ್ಗೆಲ್ಲರಿಗೂ ಎಲ್ಲರಿಗೂ ಅಲ್ಲಿ ರೈಟ್ ಸೈಡ್ ಅಲ್ಲಿ ಸೂರ್ಯದೇವರು ಕಾಣ್ತಾರೆ, ಅವರಿಗೊಂದು ಕೈ ಮುಗಿರಿ ಸೂರ್ಯದೇವರಿಗೆ. ಎಸ್, ಥ್ಯಾಂಕ್ ಯು.
ಪೊಲೀಸ್ ಬಿಡ ಗಟ್ಟಿ
ಅಲ್ಲೂ ಇಷ್ಟ ಮಾಡ್ತದೆ ಅಲ್ಲೂ ಬೇಡ all the best. 가래. Kuda, kedik. Hey, berbeda. Vámonos.
Right okay, straight. Right होते ना शूट गुल के. Straight होते ना शूट का. नाही तुम्ही शेअर केला आहे या चॅनलचं हो ಒಳ್ಳೆ ಬೆಸ್ಟ್ ಫಸ್ಟಿಗೆ వచ్చినాయి ಅಲ್ಲ ಕೆಲವು
ಸ್ಟ್ರೈಟ್ 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 వచ్చి అశు గుంచే మగి బాహుబలి ಗೊತ್ತಲ್ಲ ಸಾಧಿಸಬಲ್ಲಳು ಎಂಬುದಕ್ಕೆ ಇಂದಿನ ಈ ಐತಿಹಾಸಿಕ ಕಾರ್ಯಕ್ರಮವೇ ಸಾಕ್ಷಿ. ನಿಮ್ಮ ಮುಖದ ನಗು, ಸ್ವಾಭಿಮಾನದ ಹೆಜ್ಜೆ, ಸಂತಸದ ಕ್ಷಣಗಳೇ ಇಂದಿನ ಯಶಸ್ಸಿನ ಗುಟ್ಟು. ಮಹಿಳೆಯರಿಂದ ಮಹಿಳೆಯರಿಗಾಗಿ ವಾಕಥಾನ್ ಸ್ಮರಣೀಯ ದಶಮಾನೋತ್ಸವದ ಅಂಗವಾಗಿ 10 ಜನ ಹೆಣ್ಣು ಮಕ್ಕಳಿಗೆ ವಾಕಥಾನ್ನಿಂದ ನಿಮ್ಮ ಚಾರಿಟಿ नारी शक्ति की बंदे आरे बंदे बंदे आरे ನಿನಗೆದು ನಮ್ಮ ನಮಸ್ಕಾರ ಹೇ ಪ್ರಭು, ನಿನಗೆದು ನಮ್ಮ ನಮಸ್ಕಾರ. ಓಂಕಾರನಾದ ಪ್ರಿಯ ಹೇ ಗಣಪ, ಸಾಕಾರ ವಂದನೆ ಹೇ ಗಣಪ. ನಗು ಮೊಗದಿಂದಲೇ ಜಗವನ್ನು ನೋಡುತ್ತ ಮಂದಹಾಸದಲ್ಲಿ ಕುಳಿತಿಹ ದೇವ. ನಗು ಮೊಗದಿಂದಲೇ ಜಗವನ್ನು ನೋಡುತ್ತ ಮಂದಹಾಸದಲ್ಲಿ ಕುಳಿತಿಹ ದೇವ. ಅಭಯ ಹಸ್ತವ ನೀಡಿ ಚೈತನ್ಯ ನೀಡುವ ಭವ್ಯ ಮೂರುತಿ ಹೇ ಗಣನಾಥ. ಧಿಮಿ 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 ನಾಟ್ಯ ಸ್ವರೂಪ, ನಿನಗಿದು ಅರ್ಪಣೆ ಭಕ್ತಿಯ ಧೂಪ. ಹೇ ಪ್ರಭು, ನಿನಗಿದು ನಮ್ಮ ನಮಸ್ಕಾರ. ಹೇ ಪ್ರಭು
ಗಣಪ ಸಾಕಾರ ವಂದನೆ ಹೇ ಗಣಪ ಓಂಕಾರನಾದ ಪ್ರಿಯ ಹೇ ಗಣಪ ಹೇ ಗಣಪ ಹೇ ಗಣಪ. ಸುಶ್ರಾವ್ಯವಾಗಿ ನಿಮಗೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಚಿರಕಾಲ ಬೆಳಗಲಿ ನಮ್ಮ ಪದ್ಮಾವತಿ ಮಹಿಳಾ ಭಜನಾ ಮಂಡಳಿ ಪ್ರಕೃತಿಯ ಪುಷ್ಪ ತಮಗೆಲ್ಲ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಆಗಮಿಸಿದ ನಿಮ್ಮೆಲ್ಲರ ಜನಪ್ರಿಯ ನೆಚ್ಚಿನ ಶಾಸಕರಾಗಿರುವ ಶ್ರೀಯುತ ವಿ ಸುನೀಲ್ ಕುಮಾರ್ ಅನ್ನು ಗೌರವಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಸರ್, ನಿಮಗೆ ಸುಸ್ವಾಗತ ಸರ್. ಇವರಿಗೆ ಶ್ರೀಮತಿ ಸುನೀತಾ ಶೆಣೆ ಅವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇಂದು ನಾವು ಎಲ್ಲರೂ ಇಲ್ಲಿ ಒಂದು ಒಳ್ಳೆಯ ಉದ್ದೇಶಕ್ಕಾಗಿ ಸೇರಿದ್ದೇವೆ. ನಿಮ್ಮ ಈ ಉಪಸ್ಥಿತಿ ನಮಗೆ ತುಂಬಾ ಸಂತೋಷ ಹಾಗೂ ಪ್ರೇರಣೆಯನ್ನು ನೀಡ್ತಾ ಇದೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವ ಮಹಾದಾನಿಯಾಗಿರುವ ಶ್ರೀ ಕಮಲಾಕ್ಷ್ ಕಾಮತನನ್ನು ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಇವರಿಗೆ ಶ್ರೀಮತಿ ಲಕ್ಷ್ಮೀ ಮಲ್ಯ ಇವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೋರುತ್ತೇನೆ. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಉದ್ಯಮಿ ಶ್ರೀಯುತ ಅನಂತ್ ಕೃಷ್ಣ ಶೆಣೆ ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಇವರಿಗೆ ಶ್ರೀಮತಿ ಶ್ವೇತಾ ಶೆಣೆ ಅವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸುತ್ತೇನೆ. ಮುಖ್ಯ ಅತಿಥಿಯಾಗಿ ಆಗಮಿಸಿದಂತಹ ಸಮಾಜ ಸೇವಕಿ ಹಾಗೂ ಉಡುಪಿ ಜಿಲ್ಲೆಯ ಸ್ಕೌಟ್ ಅಂಡ್ ಗೈಡ್ಸ್ ನ ಮುಖ್ಯ ಆಯುಕ್ತೆಯಾಗಿರುವ ಶ್ರೀಮತಿ ಜ್ಯೋತಿ ಪೈ ನಮ್ಮ ಜ್ಯೋತಿ ಮಾಯ್ ಅವರಿಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಇವರಿಗೆ ಶ್ರೀಮತಿ ಸುನೀತಾ ಶೆಣೆ ಅವರು ಹೂಗುಚ್ಛ ನೀಡಿ ಸ್ವಾಗತ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಮುಖ್ಯ ಅತಿಥಿಯಾಗಿ ಆಗಮಿಸಿದ ಬೋಳಾಸ್ ಎಗ್ರೋ ಇಂಡಸ್ಟ್ರೀಸ್ ಮಾಲಕಿಯಾಗಿರುವ ನಮ್ಮ ಶ್ರೀಮತಿ ಬೋಳಾ ಶಾಲಿನಿ ಸುರೇಶ್ ಕಾಮತ್ರನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಇವರಿಗೆ ಶ್ರೀಮತಿ ಲಕ್ಷ್ಮೀ ಮಲ್ಯ ಇವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇನ್ನೋರ್ವ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಮಕ್ಕಳ ತಜ್ಞೆ ರಾಟರಿಯನ್ ಶ್ರೀಮತಿ ಆಶಾ ಪಿ ಹೆಗಡೆ ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಇವರಿಗೆ ರೇಖಾ ಶೆಣೆ ಅವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹಾಗೆಯೇ ನಮ್ಮೆಲ್ಲರ ಗುರುಗಳಾದ ನಮ್ಮ ಮಾಸ್ಟರ್ ಮಾಮ್ ಎಂದು ಕರೆಯಲ್ಪಡುವ ಗಾನಗಂಧರ್ವ ಬಿರುದಾಂಕಿತ ಶ್ರೀಯುತ ವಿದ್ವಾನ್ ಯೋಗೀಶ್ ಕೀಣಿ ಅವರಿಗೆ ಹಾಗೂ ನಮ್ಮ ಪದ್ಮಾವತಿ ಮಹಿಳಾ ಭಜನಾ ಮಂಡಳಿಯ ಅಧ್ಯಕ್ಷೆಯಾಗಿರುವ ರಶ್ಮಿ ಅಕ್ಕ ಎಂದು ನಾವು ಕರೀತೇವೆ. ಅವರ ಹೆಸರು ಶ್ರೀಮತಿ ಅರ್ಚನಾ ಕಿಣಿ. ಇವರನ್ನು ನಾನು ಪ್ರೀತಿ ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಇವರಿಗೆ ಲಕ್ಷ್ಮೀ ಮಲ್ಯ ಅವರು ಲಕ್ಷ್ಮೀ ಮಲ್ಯ ಅವರು ಮಾಸ್ಟರ್ ಮಾಮಿಗೆ ಹೂ ಕೊಟ್ಟು ಸ್ವಾಗತಿಸಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಶ್ವೇತಾ ಶೆಣೆ ಅವರು ಹೂ ಕೊಟ್ಟು ನಮ್ಮ ರಶ್ಮಿ ಅಕ್ಕ ಅರ್ಚನಾ ಕಿಣಿ ಅವರಿಗೆ ಹೂ ಕೊಟ್ಟು ಒಂದು ಗೌರವ ನೀಡಬೇಕಂತ ಕೇಳ್ತಾ ಇದ್ದೇನೆ. ಹರೇ ಕೃಷ್ಣ. ನಮಗೆ ಇಂದು ಈ ಕಾರ್ಯಕ್ರಮಕ್ಕೆ ಸಹಕರಿಸಿದಂತ ಶ್ರೀಮದ್ ಭುವನೇಂದ್ರ ಪ್ರೌಢಶಾಲೆಯ ಶ್ರೀಯುತ ತಾರನಾಥ್ ಸರ್ ಹಾಗೂ ರೆಡ್ ಡಾಗ್ಸ್ ನ ನಿಮಗೆಲ್ಲರಿಗೂ ಗೊತ್ತಿರಬಹುದು, ಇವತ್ತು ತುಂಬಾ ಎಂಜಾಯ್ ಮಾಡಿದ್ದೇವೆ. ವಾರ್ಮ್ ಅಪ್ ವ್ಯಾಯಾಮವನ್ನು ಮಾಡಿಸಿದಂತಹ ಅತಿಥಿ ರಾವ್ ಅವರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಇಲ್ಲಿ ಉಪಸ್ಥಿತರಿರುವ ಹಾಗೂ ಭಾಗವಹಿಸಿದಂತ, ಅದು ಮುಖ್ಯವಾಗಿ ಇಲ್ಲಿ ಓದ್ತಾನಿಗೆ ಭಾಗವಹಿಸುವಂತಹ ಎಲ್ಲರನ್ನ ನಾನು ಪ್ರೀತಿಯಿಂದ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಅದೇ ರೀತಿ ನಿಮ್ಮ ಉಪಸ್ಥಿತಿಯಿಂದ ಈ ಕಾರ್ಯಕ್ರಮಕ್ಕೆ ಇನ್ನಷ್ಟು ಮಹತ್ವ ಹಾಗೂ ಗೌರವ ಬಂದಿದೆ. ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತವನ್ನು ಕೋರುತ್ತೇನೆ. ಧನ್ಯವಾದಗಳು. ವೇದಿಕೆಯಲ್ಲಿರುವ ಗಣ್ಯರನ್ನ ಸ್ವಾಗತಿಸಿದ ವಾರಿಜಾ ಕಾಮತಿ ಅವರಿಗೆ ಧನ್ಯವಾದಗಳು. ಪದ್ಮಾವತಿ ಮಹಿಳಾ ಭಜನಾ ಮಂಡಳಿ ಇಂದು ದಶಮಾನೋತ್ಸವದ ಸಂಭ್ರಮ.
ನಾವು ನಡೆದು ಬಂದ ಹಾದಿಯ ಬಗ್ಗೆ ಪ್ರಾಸ್ತಾವಿಕ ಮಾತುಗಳನ್ನು ನಮ್ಮ ಪದ್ಮಾವತಿ ಭಜನಾ ಮಂಡಳಿಯ ಖಜಾಂಚಿಯಾಗಿರುವ ರಶ್ಮಿ ಭಟ್ ಅವರೀಗ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದಾರೆ. ಹರೇ ಕೃಷ್ಣ, ಹರೇ ಶ್ರೀನಿವಾಸ. ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರ. ನಾವೆಲ್ಲರೂ ಈ ದಿನ ಶ್ರೀ ಪದ್ಮಾವತಿ ಮಹಿಳಾ ಮಂಡಳಿಯ ದಶಮಾನೋತ್ಸವದ ಸಂಭ್ರಮಾಚರಣೆಯನ್ನು ಆಚರಿಸಿದ್ದೇವೆ. ಅದರ ಸವಿನೆನಪಿನಲ್ಲಿ ವಾಕಥಾನ್ ಅನ್ನುವ ಸ್ಪರ್ಧೆಯನ್ನು ನೆರವೇರಿಸಿದೆ. ಇದಕ್ಕೆಲ್ಲರಿಗೂ ನಾವು ಮಾಡೋದೇನೋ ಸರಿ, ಆದರೆ ನಿಮ್ಮೆಲ್ಲರ ಸಹಕಾರ ಇದ್ದರೆ ಮಾತ್ರ ಈ ಕಾರ್ಯಕ್ರಮ ಚಂದವಾಗೋದು. ನೀವೆಲ್ಲರೂ ಚಂದ ಮಾಡಿ ನಮ್ಗೆ ತುಂಬಾ ಸಹಕರಿಸಿದ್ದೀರಾ. ಎಲ್ಲ ಮಂಡಳಿಯ ಸದಸ್ಯರ ಪರವಾಗಿ ನಾನು ಪೂರಕವಾಗಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ನೀವೆಲ್ಲರೂ ಎಂಜಾಯ್ ಮಾಡಿದ್ದೀರಂತ ಎಣಿಸ್ತೇನೆ. ನಮ್ಮ ಮಂಡಳಿಯ ನಡೆದು ಬಂದ ಹಾದಿಯನ್ನು ನಿಮ್ಮ ಮುಂದಿಡಲು ಆಶಿಸುತ್ತೇನೆ. 2016ರಲ್ಲಿ ನಮ್ಮ ಶ್ರೀ ವೆಂಕಟರಮಣ ದೇವಸ್ಥಾನದ ಜೀರ್ಣೋದ್ಧಾರದ ಸಮಯದಲ್ಲಿ ಕರಸೇವಕರ ತಂಡ, ಅದರಲ್ಲಿ ಮಂಡೇ ಗ್ರೂಪ್ ಅಂತ, ಅದರಲ್ಲಿ 100 ಜನಕ್ಕಿಂತ ಹೆಚ್ಚು ಮಹಿಳೆಯರು ಇದ್ದೆವು. ಅದರಲ್ಲಿ ಭಜನಾ ಪ್ರೇಮಿಗಳಾಗಿ ನಾವೆಲ್ಲರೂ ಸೇರಿ ಒಂದು ಭಜನಾ ಮಂಡಳಿಯನ್ನು ಮಾಡಿದ್ದೆವು. ನಮ್ಮ ಮಂಡಳಿಯ ಈ ಪದ್ಮಾವತಿ ಮಹಿಳಾ ಭಜನಾ ಮಂಡಳಿಯನ್ನು ನಾಮಕರಣ ಮಾಡಿದ್ದು ಚಂದುಬಾಮ್ ಅಂತ ಹೇಳಿ ನಿಮಗೆಲ್ಲರಿಗೂ ಗೊತ್ತಿದೆ. ಅವರು ನಮ್ಮನ್ನು ಕರೆದು ನಿಮ್ಮ ಭಜನಾ ಮಂಡಳಿಯ ಹೆಸರನ್ನು ಪದ್ಮಾವತಿ ಶ್ರೀ ಮಹಿಳಾ ಭಜನಾ ಮಂಡಳಿ ಅಂತ ನಾಮಕರಣ ಮಾಡಿದರು. ಅವರ ಮಾರ್ಗದರ್ಶನದಂತೆ ನಮಗೆ ನಮ್ಮ ಗುರುಗಳಾದಂತ ವಿದ್ವಾನ್ ಶ್ರೀ ಯೋಗೀಶ್ ಕಿಣಿ ಅವರನ್ನು ಕೇಳಿಕೊಂಡೆವು. ಅವರು ತುಂಬಾ ಸಂತೋಷದಿಂದ ನಮ್ಮೆಲ್ಲರನ್ನು ಭಜನೆಯನ್ನು ಕಲಿಸಲಿಕ್ಕೆ ಒಪ್ಪಿಕೊಂಡರು. ಆದರೆ ಭಜನೆ ತರಗತಿ ಮಾಡಲು ನಮಗೆ ಪಾಲಡ್ಕ ಶ್ರೀ ನರಸಿಂಹಪೈ ಅವರು ನಮಗೆ ಉಚಿತವಾಗಿ ಸ್ಥಳಾವಕಾಶವನ್ನು ಮಾಡಿಕೊಟ್ಟಿದ್ದರು. ನಾವೆಲ್ಲರೂ ಅವರಿಗೆ ತುಂಬಾ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇವೆ. ನಮ್ಮ ಮೊದಲನೇ ಭಜನೆ ಕಾರ್ಯಕ್ರಮ ನಡೆದಿದ್ದು ಸೂರ್ಯನಾರಾಯಣ ದೇವಸ್ಥಾನ ನಾರಾವಿಯಲ್ಲಿ. ಅದು ನಮ್ಮ ಮೊದಲ ಭಜನೆ ನಡೆದಿತ್ತು. ಮೊದಲು ಸ್ವಲ್ಪ ಕಡೆಗೆ ಹೋಗುತ್ತಾ ಇದ್ದೆವು. ಕಾಲಕ್ರಮೇಣ ನಮ್ಮನ್ನು ನಮ್ಮ ಗುರುಗಳಾದ ಶ್ರೀ ವಿದ್ವಾನ್ ಯೋಗೀಶ್ ಕಿಣಿಯವರನ್ನು ತರಬೇತಿ ಕೊಟ್ಟು ಒಳ್ಳೆ ರೀತಿಯಲ್ಲಿ ಭಜನೆ ಮಾಡಲು ತಯಾರಿ ಮಾಡಿದರು. ನಾವು ದೇಶದ ಹಲವು ಕಡೆ ಭಜನಾ ಸೇವೆ ಮಾಡಿದೆವು. ಉದಾಹರಣೆಗೆ ಪಂಡ್ರಾಪುರ, ಮುಂಬೈ, ಬ್ಯಾಂಗ್ಳೂರು, ಗೋವಾ, ಮೈಸೂರು, ಕುಮಟಾ, ಭಾಗಮಂಡಲ ತುಂಬಾ ಕಡೆಗೆ ನಾವು ಭಜನಾ ಸೇವೆಯನ್ನು ಮಾಡಿದ್ದೆವು. ಹಾಗೆಯೇ ತುಂಬಾ ಜನರ ಮನೆಯ ಕಾರ್ಯಕ್ರಮದಲ್ಲಿ ಸಹ ನಮ್ಮನ್ನು ಪ್ರೀತಿಯಿಂದ ಕರೆತಿದ್ದರು. ಆವಾಗ ನಾವು ಅವರ ಮನೆಗೆ ಸಹ ಹೋಗಿ ಭಜನೆಯನ್ನು ಮಾಡುತ್ತಿದ್ದೇವೆ. ಆದರೆ ದೂರದರ್ಶನಲ್ಲಿ ಸಹ ಖಾಲಿ ಭಜನೆಯಲ್ಲಿ ಮಾತ್ರ ಸೀಮಿತವಾಗಿ ಇಟ್ಟುಕೊಂಡಿಲ್ಲ. ನಾವು ಮಳೆಗಾಲದಲ್ಲಿ ನಮ್ಮೆಲ್ಲ ಸದಸ್ಯರು ಒಟ್ಟುಗೂಡಿ ಮನೆಯಿಂದ ತಯಾರಿಸಿದ ಭೋಜನವನ್ನು ಒಂದೇ ಕಡೆಯಲ್ಲಿ ಇವತ್ತು ಪೂರೈಸಿ ನೀವೆಲ್ಲ ನೂರಾರು ಜನ ಮಹಿಳೆಯರ ಮುಖಾಂತರ ಇವತ್ತು ನೀವು ಮಾಡಿದಿರಿ. ನಮ್ಮ ನಗರದಲ್ಲಿ ಇಷ್ಟು ದೊಡ್ಡ ಮಹಿಳೆಯರ ಸಂಖ್ಯೆ ಒಂದು ಮ್ಯಾರಥಾನ್ ನಲ್ಲಿ ಭಾಗವಹಿಸ್ತಾ ಇದೆ ಎನ್ನುವಂಥದ್ದೇ ಅತ್ಯಂತ ಖುಷಿಯ ಸಂಗತಿ. ಅವರು ವರದಿಯಲ್ಲಿ ಹೇಳಿದ್ರು ಬರೀ ಭಜನೆಗೆ ಮಾತ್ರ ಸೀಮಿತ ಅಂತ ಅನ್ಕೊಂಡಿದ್ವಿ. ಔತಣಕೂಟದಲ್ಲೂ ಕೂಡ ಮಾಸ್ಟರ್ ಮನೆಯಲ್ಲಿ ಒಟ್ಟಾಗಿದ್ದಾರೆ ಅಂತ. ಅಂದ್ರೆ ವಿವಿಧ ರೀತಿಯಾದಂತ ಚಟುವಟಿಕೆನಲ್ಲಿ ಭಜನಾ ಮಹಿಳಾ ಮಂಡಳಿಯ ನಮ್ಮೆಲ್ಲ ತಾಯಂದಿರು ಒಟ್ಟಾಗಿರುವಂತದ್ದು ಅತ್ಯಂತ ಸಂತೋಷದ ಸಂಗತಿ. ಧಾರ್ಮಿಕ ಭಾವನೆಗಳು, ಸಾಮಾಜಿಕ ಭಾವನೆಗಳು ಇವೆಲ್ಲವೂ ಕೂಡ ಎಲ್ಲರ ಮನೆಗಳಲ್ಲಿದ್ದಾಗ ಮಾತ್ರ ಸಮಾಜ ಪರಿಪೂರ್ಣ ಆಗ್ಲಿಕ್ಕೆ ಸಾಧ್ಯ ಇದೆ. ಆ ರೀತಿಯಾದಂತಹ ಒಂದು ಒಳ್ಳೆಯ ಕಾರ್ಯವನ್ನ ಪದ್ಮಾವತಿ ಮಹಿಳಾ ಭಜನಾ ಮಂಡಳಿಯ ಎಲ್ಲ ಪದಾಧಿಕಾರಿಗಳು ಮಾಡಿದ್ದಾರೆ. ಅತ್ಯಂತ ಸಂತೋಷ. ಇದು ಪ್ರತಿ ವರ್ಷವೂ ಕೂಡ ನಡೆಯುವಂತಾಗ್ಲಿ, ಇನ್ನು ವಿಜೃಂಭಣೆಯಿಂದ ನಡೆಯುವಂತಾಗ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಆಶಿಸಿ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರ್ತೇನೆ. ನಮಸ್ಕಾರ. ಶಾಸಕರ ಮಾತುಗಳೇ ನಮಗೆ ಸ್ಫೂರ್ತಿ. ಇದೀಗ ಶಾಸಕರಾದ ಸುನೀಲ್ ಕುಮಾರ್ ಇವರನ್ನು ತಾಲೂಕು ವೈಸ್ ಪ್ರೆಸಿಡೆಂಟ್ ಆಗಿರುವ ಅನಂತಕೃಷ್ಣ ಶೆಣೈ ಇವರು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.
ನಮ್ಮ ಮೊತ್ತ ಮೊದಲ ಕಾರ್ಯಕ್ರಮಕ್ಕೆ ಶಾಸಕರು ಬಂದು ಹಾರೈಸಿದ್ದು ನಿಜವಾಗಿಯೂ ನಮ್ಮ ಸೌಭಾಗ್ಯ ಅಂತ ಹೇಳಲಿಕ್ಕೆ ಖಂಡಿತವಾಗಿ ನಾನು ಇಷ್ಟಪಡ್ತಾ ಇದ್ದೇನೆ. ಸರ್, ತಮಗಿದು ಧನ್ಯವಾದ. ಇದಕ್ಕಿಂತ ಮಿಗಿಲಾಗಿ ನಮ್ಮ ಪದ್ಮಾವತಿ ಮಹಿಳಾ ಭಜನಾ ಮಂಡಳಿಯ ಸದಸ್ಯರಿಗೆ ಒಂದು ದೊಡ್ಡ ಕರತಾಡನದಿಂದ ಅಭಿನಂದಿಸಬೇಕು. ಒಂದು ಸಮಯ ಇತ್ತು, ಕಾರ್ಕಳ ಅಂದ್ರೆ ಬಹಳ ಸಾಂಪ್ರದಾಯಿಕ ಸಮಾಜ, ಪುರುಷ ಪ್ರಧಾನ ಸಮಾಜ, ಮಹಿಳೆಯರಂದ್ರೆ ಅಡಿಗೆ ಮನೆ ಸಾಮ್ರಾಜ್ಞಿಯರು ಅಂತ. ಅದು ಇಂದು ಅದು ಸರಿಯಲ್ಲ. ಇವರು ನಮಗೆ ತೋರಿಸಿಕೊಟ್ಟಿದ್ದಾರೆ. ಅವರು ಲೆಕ್ಕ ಪರಿತೋಷಕರು, ಎಷ್ಟು ಫೈನಾನ್ಸ್ ಒಟ್ಟು ಮಾಡಿದ್ದಾರೆ. ಆರೋಗ್ಯದ ಬಗ್ಗೆ ಕಾಳಜಿ ಉಳ್ಳವರು, ಎಲ್ಲರನ್ನು ನಡೆಸಿದ್ದಾರೆ. ಸಾಮಾಜಿಕ ಕಳಕಳಿ ಉಳ್ಳವರು, ಹೆಣ್ಣು ಶಿಕ್ಷಣಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ನಾಯಕತ್ವವನ್ನು ತೋರಿಸಿದ್ದಾರೆ. ಸೊ ಅವರಿಗೆ ಬಹಳಷ್ಟು ಅಭಿನಂದನೆಗಳು. ಇಷ್ಟು ಮಂದಿ ಒಟ್ಟುಗೂಡಿ. ಮತ್ತೆ ಒಂದು ರಿಕ್ವೆಸ್ಟ್, ಇದು ವಾಕಥಾನ್ ವರ್ಷಕ್ಕೊಮ್ಮೆ ಬೇಡ, ವಾರ ವಾರ ಮಾಡೋಣ, ಪ್ರತಿ ಸಂಡೇ. ಬಿಕಾಸ್ ಆರೋಗ್ಯ ಬೇಕಾದ್ರೆ ವರ್ಷ ಇಡೀ ಮಾಡಬೇಕು, ಒಂದು ವರ್ಷಕ್ಕೆ ಒಮ್ಮೆ ಮಾಡಿದ್ರೆ ಸಾಕಾಗುದಿಲ್ಲ. ಡೈಲಿ ಮತ್ತೆ ವಿಶ್ವ ಆರೋಗ್ಯ ದಿನ ಅಂದ್ರೆ ಇಂದಿನ ಒಂದು ಪೋಸ್ ಕೇಳಿರ್ಬಹುದು, ನೋಡಿರ್ಬಹುದು. 2 ಅಂಗೈಯನ್ನು ಚಾಚಿ ಗಿವ್ ಟು ಗೇನ್. ವಿ ಗಿವ್ ಟು ಗೇನ್, ಒಳಿತಿಗಾಗಿ ಕೊಡುಗೆ. ಕೊಡೋದು ಅಂದ್ರೆ ಬರೀ ಧನ ಸಹಾಯ ಕೊಡ್ಬೇಕಂತಿಲ್ಲ. ಇನ್ನೋರ್ವ ಮಹಿಳೆಗೆ ನಮ್ಮ ಪ್ರೋತ್ಸಾಹ ಕೊಡ್ಬಹುದು, ಸಾಂತ್ವನ ಕೊಡ್ಬಹುದು, ಅಡ್ವೈಸ್ ಕೊಡ್ಬಹುದು, ಒಂದು ಇಂಟ್ರೊಡಕ್ಷನ್ ಕೊಡ್ಬಹುದು. ಏನಾದ್ರೂ ಬೇಕಿದ್ರೆ, ಅವರ ಬಿಸ್ನೆಸ್ ಇದ್ರೆ ಅದನ್ನು ಎನ್ಕರೇಜ್ ಮಾಡಬಹುದು, ಏನಾದ್ರೂ ಕೊಡಬಹುದು. ಏನಿಲ್ದಿದ್ರೆ ಒಂದು ಸ್ಮೈಲ್ ಕೊಡ್ಬಹುದು. ಸೊ ಎಲ್ಲರೂ ಒಂದು ಸ್ಮೈಲ್ ಕೊಟ್ಟು ಮಹಿಳಾ ದಿನಾಚರಣೆಯನ್ನು ಆಚರಿಸುವ. ಇಲ್ಲಿ ಕರೆದಕ್ಕೆ ಧನ್ಯವಾದಗಳು. ಇಂದಿನ ನಮ್ಮ ಮಹಿಳಾ ಸಾಧಕರು, ಇಂದು ಈ ವೇದಿಕೆಯಲ್ಲಿ 6 ಮಂದಿ ಮಹಿಳಾ ಸಾಧಕರಿಗೆ ನಾವು ಸನ್ಮಾನ ಮಾಡ್ತಾ ಇದ್ದೇವೆ. ಒಬ್ಬೊಬ್ಬರದೇ ಹೆಸರನ್ನ ಹೇಳ್ತೇನೆ. ಹೇಳಿದ ಹಾಗೆ ವೇದಿಕೆಗೆ ಬಂದು ಆಸನವನ್ನ ಸ್ವೀಕಾರ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಪ್ರಥಮವಾಗಿ ನಿರ್ಮಲಾ ಶ್ರೀನಿವಾಸ್ ಪೈ ಮೇಡಮ್, ನಿಮಗೆ ವೇದಿಕೆಗೆ ಪ್ರೀತಿಯ ಸ್ವಾಗತ. ನಿರ್ಮಲಾ ಶ್ರೀನಿವಾಸ್ ಪೈ BSc ಪದವೀಧರೆ. ಅದಕ್ಕೆ ಪ್ರಭಾ ಕಿಶೋರ್, ಇವರಿಗೂ ಕೂಡ ವೇದಿಕೆಗೆ ನಾನು ಆಹ್ವಾನವನ್ನ ನೀಡ್ತಾ ಇದ್ದೇನೆ. ಮೇಡಮ್, ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕಾಬೆಟ್ಟು ವಾರ್ಡ್ 21 ಇವರು ಕೌನ್ಸಿಲರ್ ಆಗಿರುತ್ತಾರೆ. ಆದಿಶಕ್ತಿ ವೀರಭದ್ರ ಮಹಿಳಾ ಮಂಡಳದ ಅಧ್ಯಕ್ಷೆಯಾಗಿಯೂ ಸೇವೆ ಸಲ್ಲಿಸುತ್ತಿದ್ದಾರೆ. ಸಕ್ರಿಯ ರಾಜಕೀಯ ಕ್ಷೇತ್ರದ ಜನಸೇವೆಗಾಗಿ ಇವರನ್ನು ಇಂದು ಈ ವೇದಿಕೆಯಲ್ಲಿ ಸನ್ಮಾನಿಸುತ್ತಿದ್ದೇವೆ. ಭಾರತಿ ಅಮೀನ್, ಇವರು ಕೂಡ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಿಮಗಿದು ವೇದಿಕೆಗೆ ಪ್ರೀತಿಯ ಸ್ವಾಗತ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು. ಸದಾ ನಗುಮೊಗದ ಕ್ರಿಯಾಶೀಲ ಮಹಿಳೆ. ವೃತ್ತಿಯಲ್ಲಿ ಟೈಲರಿಂಗ್ ಉದ್ಯೋಗ, ರಾಜಕೀಯದಲ್ಲಿ ಬಿಜೆಪಿ ಮಹಿಳಾ ಮೋರ್ಚಾದ ಉಪಾಧ್ಯಕ್ಷೆ, ಸಿದ್ಧಿವಿನಾಯಕ ಮಂಡಳಿ, ಕೃಷ್ಣ ಭಜನಾ ಮಂಡಳಿ ಸದಸ್ಯೆ, ಪುರಸಭಾ ಸದಸ್ಯೆಯಾಗಿ ಜನಹಿತ ಕಾರ್ಯಗಳನ್ನು, ಸಮಾಜ ಸೇವೆಯನ್ನು ಮಾಡಿದ್ದಾರೆ. ಇದುವೇ ಇವರ ಸಾಧನೆ. ಕೊರೋನಾ ಸಮಯದಲ್ಲಿ ಹಲವಾರು ಮಾಸ್ಕ್ ಅನ್ನ ಮಾಡಿ ಉಚಿತವಾಗಿ ಜನರಿಗೆ ಹಂಚಿದಂತಹ ಒಂದು ಸೇವೆಯನ್ನು ಕೂಡ ಇವರು ಮಾಡಿದ್ದಾರೆ. ಈ ಸೇವೆಯು ಎಂದಿಗೂ ಶ್ಲಾಘನೀಯ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ. 4ನೇಯದಾಗಿ ಯಶೋಧಾ ಶೆಟ್ಟಿ, ಇವರನ್ನು ಕೂಡ ನಾನು ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೇನೆ. ಅಜೆಕಾರಿನ ಯಶೋಧಾ ಶೆಟ್ಟಿ ಮಹಿಳಾ ಮಂಡಳದ ಅಧ್ಯಕ್ಷೆಯಾಗಿ ಅನೇಕ ಜನಪರ ಕಾರ್ಯಕ್ರಮವನ್ನ ಮಾಡಿ ಯಶಸ್ವಿಯಾಗಿ ಇತರ ಮಹಿಳೆಯರಿಗೂ ಕೂಡ ಸ್ಫೂರ್ತಿ ಕೊಟ್ಟವರು. 30ನೇ ವಯಸ್ಸಿನಲ್ಲಿ ರಾಜಕೀಯ ಪ್ರವೇಶ, ಮಹಿಳೆಯರಿಗೆ ಸಾಂತ್ವನಾ ಕೇಂದ್ರವನ್ನು ಪ್ರಾರಂಭಿಸಿ ಬಡ ವರ್ಗದ 6 ಜೋಡಿಗಳಿಗೆ ವಿವಾಹ ನಡೆಸಿ ಅವರ ಬದುಕಿಗೆ ದಾರಿದೀಪವಾಗಿದ್ದಾರೆ. ಅಜೆಕಾರಿನ ವಿಷ್ಣುಮೂರ್ತಿ ದೇವಸ್ಥಾನದ ಕುಣಿತ ಭಜನೆಯ ಅಧ್ಯಕ್ಷೆ, ಯಕ್ಷಗಾನ ಕಲಾವಿದೆ. 2023-24 ಕಿತ್ತೂರು ರಾಣಿ ಪ್ರಶಸ್ತಿ ಇವರಿಗೆ ದೊರಕಿದೆ. ಮೇಡಮ್, ನಿಮಗೂ ಸ್ವಾಗತ. ಮತ್ತೋರ್ವ ಮಹಿಳೆ ಶಶಿಕಲಾ ಹೆಗ್ಡೆ, ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ.
ಚಪ್ಪಾಳೆಯೊಂದಿಗೆ ಅವರನ್ನ ಸ್ವಾಗತಿಸಬೇಕು ಅಂತೇಳಿ ನಿಮ್ಮೆಲ್ಲರಲ್ಲಿ ಕೂಡ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೇನೆ. ಕಾರ್ಕಳದ ಪ್ರತಿಷ್ಠಿತ ವರ್ಧಮಾನ ಶಿಕ್ಷಣ ಸಂಸ್ಥೆಯ ಸ್ಥಾಪಕಿ ಶಶಿಕಲಾ ಹೆಗ್ಡೆ, ಯಕ್ಷಗಾನ ಕಲಾವಿದೆ, ನೃತ್ಯ, ಭಾಷಣ, ಏಕ ಪಾತ್ರಾಭಿನಯ, ಆಶುಭಾಷಣ ಎಲ್ಲವನ್ನೂ ಕರಗತ ಮಾಡಿರುವ ಇವರು ಜೈನ್ ಮಿಲನ್ನಲ್ಲೂ ಅಧ್ಯಕ್ಷೆಯಾಗಿ ಮಿಂಚಿದ್ದರು. ರೋಟರಿ ಸದಸ್ಯೆ, ರೆಡ್ ಕ್ರಾಸ್ ಸದಸ್ಯೆ, ಸಾಮಾಜಿಕ ಕಾರ್ಯಗಳಲ್ಲಿ ಎಂದಿಗೂ ಮುಂಚೂಣಿಯಲ್ಲಿರುವವರು. ಸ್ಕೌಟ್ಸ್ ಅಂಡ್ ಗೈಡ್ಸ್ ಅನ್ನು ತಮ್ಮ ಶಾಲೆಯಲ್ಲಿ ಸ್ಥಾಪಿಸಿ ವಿದ್ಯಾರ್ಥಿಗಳನ್ನು ಪ್ರೇರೇಪಿಸಿದವರು. ಕರ್ಮ ಫಲವಿದು ಕೊರಗದಿರು ಚಿತ್ರಕ್ಕೆ ರಾಜ್ಯ ಮಟ್ಟದ ಬಹುಮಾನ, TSD ಕಾರ್ ರ್ಯಾಲಿಯಲ್ಲಿ ಪ್ರಥಮ ಬಹುಮಾನ, ಯುವರತ್ನ ಪ್ರಶಸ್ತಿ, ಶಿಕ್ಷಣ ಕ್ಷೇತ್ರದ ಸಾಧನೆಗಾಗಿ ಉತ್ತಮ ಶಿಕ್ಷಕ ಪ್ರಶಸ್ತಿ. ಶಿಕ್ಷಣ ಕ್ಷೇತ್ರದ ಸಾಧನೆಗಾಗಿ ನಿಮಗಿದು ವೇದಿಕೆಗೆ ಆಹ್ವಾನ. ಆಸವನ್ನ ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕೊನೆಯದಾಗಿ ಶಕುಂತಲಾ ಶೆಣೈ ಇವರನ್ನು ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಕರ್ನಾಟಕ ರಾಜ್ಯ ಆಡಿಟ್ ಮತ್ತು ಲೆಕ್ಕಪತ್ರ ಸೇವೆ KSAS ಪ್ರತಿಷ್ಠಿತ ಅಧಿಕಾರಿ, ತಮ್ಮ ಸಮರ್ಪಣೆ, ಶೈಕ್ಷಣಿಕ ಮೇಲುಸ್ತುವಾರಿ ಹಾಗೂ ಆದರ್ಶ ಸಾರ್ವಜನಿಕ ಸೇವೆಗೆ ಪ್ರಸಿದ್ಧರಾಗಿದ್ದಾರೆ. ಶಿಕ್ಷಣ ಕಾರ್ಕಳದ SVT, BCom, MCom ನಂತರ ಭುವನೇಂದ್ರ ಕಾಲೇಜಿನ ಉಪನ್ಯಾಸಕಿಯಾಗಿ 5 ವರ್ಷ ಸೇವೆ. 2016ರ ಕರ್ನಾಟಕ ಲೋಕಸೇವಾ ಆಯೋಗ KPSC ಪರೀಕ್ಷೆಯಲ್ಲಿ 7ನೇ ರ್ಯಾಂಕ್. ಉಡುಪಿ ಜಿಲ್ಲಾ ಆಡಿಟ್ ಇಲಾಖೆಯಲ್ಲಿ ಆಡಿಟ್ ಅಧಿಕಾರಿಯಾಗಿ ಪ್ರಸ್ತುತ ಚೀಫ್ ಅಕೌಂಟ್ಸ್ ಆಫೀಸರ್ ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಪರಿಶ್ರಮ, ಪ್ರತಿಭೆಯ ಇವರ ಯಶಸ್ಸಿನ ಗುಟ್ಟು. ನಿಮ್ಮ ಮುಂದಿನ ಭವಿಷ್ಯ ಉಜ್ವಲವಾಗಲಿ ಎಂಬ ಹಾರೈಕೆ. ಇದೀಗ ವೇದಿಕೆಯಲ್ಲಿರುವ ಎಲ್ಲಾ ಗಣ್ಯರು ಸೇರಿ ಈ 6 ಜನ ಮಹಿಳಾ ಸಾಧಕರನ್ನ ಸನ್ಮಾನಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಬಾಬಾ ಪ್ರಥಮವಾಗಿ ಶಕುಂತಲಾ ಶೆಣೈ ಇವರಿಗೆ ಸನ್ಮಾನ. ಚಪ್ಪಾಳೆಯೊಂದಿಗೆ ಸಾಧಕರನ್ನ ಹುರಿದುಂಬಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ನಿರ್ಮಲಾ ಶೆಣೈ ಇವರಿಗೆ ಸನ್ಮಾನ. ಪ್ರಭಾ ಕಿಶೋರಿ ಇವರಿಗೆ ಸನ್ಮಾನಿಸಬೇಕಂತೇಳಿ ರಶ್ಮಿಕೆ ಇವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಮುಂದಿನ ಸಾಧಕಿ ಯಶೋಧಾ ಶೆಟ್ಟಿ, ರಶ್ಮಿಕೆನಿಯವರು ಸನ್ಮಾನ ಮಾಡಬೇಕಂತ ಹೇಳ್ಕೊಂಡು
ಮ್ಯಾರಥಾನ್ನಲ್ಲಿ ಭಾಗವಹಿಸಿದ ಎಲ್ಲ ಕ್ರೀಡಾಪಟುಗಳೇ ಹಾಗೂ ಹಿರಿಯರೇ, ಪದ್ಮಾವತಿ ಭಜನಾ ಮಂಡಳಿ ಹೇಳಿದರೆ ಅದೊಂದು ವಿಶೇಷವಾದ ಭಜನಾ ಮಂಡಳಿ. ಯಾಕಂತ ಹೇಳಿದರೆ ಅವರು ಖಾಲಿ ಭಜನೆಗೆ ಮಾತ್ರ ಸೀಮಿತ ಅಲ್ಲದೆ ಆರೋಗ್ಯದ ದೃಷ್ಟಿಯಿಂದ ಹಾಗೂ ಸಮಾಜದ ಯಾರು ಸೇವಕರಿದ್ದಾರೆ ಅವರನ್ನೊಂದು ಗುರುತಿಸುವಿಕೆಯ ಒಂದು ಲಕ್ಷಣವಾಗಿ ಇವತ್ತು ವುಮೆನ್ಸ್ ಡೇಗೆ ಒಳ್ಳೆಯ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. 10ನೇ ವರ್ಷದ ಸಲುವಾಗಿ ಮಾಡಿದ ಕಾರ್ಯಕ್ರಮಕ್ಕೆ ನಿಜವಾಗಿ ನಾನು ನನ್ನ ಆತ್ಮೀಯ ಅಭಿನಂದನೆಯನ್ನು ಸುರೇಗೆ ಸಲ್ಲಿಸ್ತೇನೆ. ಹಾಗೆ ದಶಮಾನೋತ್ಸವಕ್ಕೆ ಇವತ್ತು ಒಂದು ಕಾರ್ಯಕ್ರಮ, ಇಂಥ ಇನ್ನೊಂದು 10 ಕಾರ್ಯಕ್ರಮಗಳಾಗಲಿ ನಮ್ಮೆಲ್ಲರ ಸಹಕಾರ ಈ ಪದ್ಮಾವತಿ ಭಜನಾ ಮಂಡಳಿಗೆ ಇರ್ತೇನೆ ಅಂತ ಹೇಳ್ಕೊಳ್ಳುತ್ತಾ ಇನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ದೇವರು ಒಳ್ಳೇದು ಮಾಡಲಿ ಎಲ್ರಿಗೂ. ಅನಂತರ ಕೃಷ್ಣ ಶನಿಯವರಿಗೆ ಧನ್ಯವಾದಗಳು. ಇದೀಗ ನೀವೆಲ್ಲರೂ ಕಾತರದಿಂದ ಕಾಯುವಂತಹ ಕ್ಷಣ ಬಂದಿದೆ. ವಾಕಥಾನ್ ಕಾಲ್ನಡಿಗೆ ಜಾಥಾ ಇದರ ಬಹುಮಾನ ವಿತರಣಾ ಕಾರ್ಯಕ್ರಮ ಇದೀಗ ನಡೆಯಲಿಕ್ಕಿದೆ. ಎಲ್ಲರೂ ಕೂಡ ಚಪ್ಪಾಳೆ ತಟ್ಟಬೇಕು ಈ ಸಂದರ್ಭದಲ್ಲಿ. ಈ ಕಾರ್ಯಕ್ರಮವನ್ನ ಶ್ರೀಮತಿ ರೇಖಾ ಶೆಣೆಯವರು ನಡೆಸಿಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಅನನ್ಯ ಶೆಣೈ ಇವರನ್ನು ಮತ್ತೊಮ್ಮೆ ಜೋರಾಗಿ ಚಪ್ಪಾಳಿ ತಟ್ಟಿ ಸನ್ಮಾನಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ದ್ವಿತೀಯ ಬಹುಮಾನವನ್ನು ಶ್ರೇಯ ಇವರು ಗಳಿಸಿದ್ದಾರೆ. ಇವರಿಗೂ ಚಪ್ಪಾಳೆ ತಟ್ಟಿ ಸ್ಟೇಜಿಗೆ ಆಹ್ವಾನಿಸಲಾಗಿದೆ. ಶ್ರೇಯಾ ಅವರು ಶ್ರೇಯಾ ದ್ವಿತೀಯ ಸ್ಥಾನವನ್ನು ಗಳಿಸಿರುತ್ತಾರೆ. ಅವರನ್ನು ಸ್ಟೇಜಿಗೆ ಆಹ್ವಾನಿಸಿದ್ದೇನೆ. ಅನನ್ಯ ಶೆಣಿಯವರು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅನನ್ಯ ಶೆಣೈ. Third place goes to Ananya Shenai. Ananya Shenai. ಶ್ರೇಯಾ ಬ್ಯಾಚ್ ನಂಬರ್ 1108 ದ್ವಿತೀಯ ಬಹುಮಾನವನ್ನು ಗಳಿಸಿರುತ್ತಾರೆ. ಶ್ರೇಯಾ ಪ್ರಥಮ ಬಹುಮಾನವನ್ನು ಅವನಿಯವರು ಗಳಿಸುತ್ತಾರೆ. ಅವರನ್ನು ಸ್ಟೇಜಿಗೆ ಬರಬಾಗಿ ಕೇಳಿಕೊಳ್ಳುತ್ತೇನೆ. ಪ್ರಥಮ ಬಹುಮಾನ ಅವನಿಯವರು ಸ್ಟೇಜಿಗೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅವನಿಯವರು ಪ್ರಥಮ ಬಹುಮಾನವನ್ನು ಗಳಿಸುತ್ತಾರೆ. ಅವರನ್ನು ಮತ್ತೊಮ್ಮೆ ಚಪ್ಪಾಳೆ ತಟ್ಟಿ ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅಂಜನಿಯವರು ಚಿಕ್ಕ ಮಗುವಾಗಿ ನಮ್ಮನ್ನೆಲ್ಲ 10 ವರ್ಷದ ಬಾಲಕಿ, ಎಲ್ಲರಿಗೂ ಸ್ಫೂರ್ತಿದಾಯಕಳಾಗಿದ್ದಾಳೆ. ಅವಳನ್ನು ಸ್ಟೇಜಿಗೆ ಬರಮಾಡಿಕೊಳ್ಳಬೇಕು ಕೇಳಿಕೊಳ್ಳುತ್ತೇನೆ. ಅಂಜನಿ 10 ವರ್ಷದ ಬಾಲಕಿ, ಎಲ್ಲರಿಗೂ ಸ್ಫೂರ್ತಿದಾಯಕವಾಗಿದ್ದಾಳೆ. ಅವಳು 5 ಕಿಲೋಮೀಟರ್. ಅಂಜನಿಯವರು 10 ವರ್ಷದ ಬಾಲಕಿ.
ಚಪ್ಪಾಳೆ ತಟ್ಟಿ ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಭೂವಿ ಪೈ ಮತ್ತೊಬ್ಬರು 5 ಕಿಲೋಮೀಟರ್ ನಡೆದು ಪ್ರೋತ್ಸಾಹ ಗಳಿಸಿದ್ದಾರೆ. ಭೂವಿ ಪೈ ಭೂವಿ ಪೈ 10 ವರ್ಷದ ಬಾಲಕಿ, ಇವರನ್ನು ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಸ್ಟೇಜ್ ಅಲ್ಲಿ ಬರಮಾಡಿಕೊಳ್ಳುತ್ತೇನೆ. ಭೂವಿ ಪೈ ಓಡೋಡಿ ಬನ್ನಿ. ಈಗ ಹೋಗತ್ತನ್ನ ಅಗತ್ಯ ಇಲ್ಲ, ಈಗ ಮ್ಯಾರಥಾನ್. ಪ್ರಭಾ ವಿಜಯ್ ಇವರು ಹಿರಿಯ ನಾಗರಿಕರು, 5 ಕಿಲೋಮೀಟರ್ ನಡೆದು ಎಲ್ಲರಿಗೂ ಪ್ರೇರಣೆಯಾಗಿದ್ದಾರೆ. ತರುಣರು ನಾಚುವಂತೆ ಯುವಕರನ್ನು ಹಿಂದಿಕ್ಕಿ ಬಹುಮಾನಕ್ಕೆ ಭಾಜನರಾದ ತಮ್ಮನ್ನು ಅಭಿನಂದಿಸುತ್ತಾ ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇನೆ. ಪ್ರಭಾ ವಿಜಯ್ ಇವರು ಹಿರಿಯ ನಾಗರಿಕರು, 5 ಕಿಲೋಮೀಟರ್ ನಡೆದು ಎಲ್ಲರಿಗೂ ಪ್ರೇರಣಾದಾಯಕರಾಗಿದ್ದಾರೆ. ತರುಣರು ನಾಚುವಂತೆ ಯುವಕರನ್ನು ಹಿಂದಿಕ್ಕಿ ಬಹುಮಾನ ಭಾಜನರಾದ ತಮ್ಮನ್ನು ಅಭಿನಂದಿಸುತ್ತಾ ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇನೆ. ಪ್ರಭಾ ವಿಜಯ್ ಹಿರಿಯ ನಾಗರಿಕರು. ಸುಮಾರು 250 ಜನ ನಮ್ಮ ವಾಕಥಾನ್ ನಲ್ಲಿ ಭಾಗವಹಿಸಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು, ಅನಂತ ಧನ್ಯವಾದಗಳು. ಪದ್ಮಾವತಿ ಮಹಿಳಾ ಭಜನಾ ಮಂಡಳಿಯಿಂದ ವಿಜೇತರಿಗೆ ಶುಭಾಶಯಗಳು. ನಿಮ್ಮ ಕಾಲ್ನಡಿಗೆ ಜಾಥಾ ಇಂದಿನಿಂದಲೇ ಪ್ರಾರಂಭವಾಗಿ ಆರೋಗ್ಯಯುತ ಜೀವನವನ್ನ ನಡೆಸಿ ಎಂಬ ಶುಭ ಹಾರೈಕೆ ನಮ್ಮ ಪದ್ಮಾವತಿ ಮಹಿಳಾ ಭಜನಾ ಮಂಡಳಿಯಿಂದ. ಇದೀಗ ಜ್ಯೋತಿ ಜೆ ಪೈ ಇವರಿಂದ ಒಂದೆರಡು ಮಾತು. ಸ್ಕೌಟ್ಸ್ ಅಂಡ್ ಗೈಡ್ಸ್ ಇದರ ಸ್ಥಳೀಯ ಸಂಸ್ಥೆಯ ಅಧ್ಯಕ್ಷೆ, ಅಕ್ಕಿ ಮಿಲ್ಲನ್ನು ನಡೆಸುತ್ತಿರುವ ಮಹಿಳಾ ಉದ್ಯಮಿ, ದುರ್ಗಾ ಭಜನಾ ಮಂಡಳಿಯ ಅಧ್ಯಕ್ಷೆ, ಯಕ್ಷಗಾನ ಕಲಾವಿದೆ, ಕೊಡುಗೈ ದಾನಿ ಜ್ಯೋತಿ ಜೆ ಪೈ ಇದೀಗ ವೇದಿಕೆಯಲ್ಲಿ. ಆದ್ರೆ ನಾನು ಒಂದು ಅವರಿಗೆ ಅಭಿನಂದನೆಯನ್ನು ಕೊಡ್ತಾ ಇದ್ದೇನೆ ಚಪ್ಪಾಳೆ ಮೂಲಕ. ಅಲ್ಲ, ನಾನು ಹೇಳ್ತೇನೆ ಚಪ್ಪಾಳೆ. ಇದು ಮೊದಲನೇದಾಗಿ ನಾವು ಪದ್ಮಾವತಿ ಮಹಿಳಾ ಭಜನಾ ಮಂಡಳಿಯ ಅಧ್ಯಕ್ಷೆ, ಸದಸ್ಯರಿಗೆ ಹಾಗೂ ನಮ್ಮ ಗುರುಗಳಿಗೆ ಹೇಳ್ತೇನೆ, ಮತ್ತೆ ನೀವು ಮಾಡಿದ್ರೆ ಆಯ್ತು. 1 2 1 2 3 ಸೂಪರ್. ಇದು 3 ಸಲ. 1 2 1 2 3 ಸೂಪರ್. 1 2 1 2 3 ಸೂಪರ್. 1 2 1 2 3 ಸೂಪರ್. ಹಾಗೆ ಇವತ್ತು ಇಲ್ಲಿ ಅಭಿನಂದಿಸಲ್ಪಟ್ಟ ಎಲ್ಲ ನಮ್ಮ ಗೌರವಾನ್ವಿತರಿಗೆ ಇನ್ನೊಂದು ಚಪ್ಪಾಳೆ. ಚಂದದ್ದು, ಕೂತಲ್ಲೇ, ಏನು ಕಷ್ಟ ಇಲ್ಲ, ಶಬ್ದ ಇಲ್ಲ. 1 2 1 2 3 ಇದು ಕೂತಲ್ಲೇ ಎಷ್ಟು ಚಂದ ಕಾಣ್ತದೆ ನೋಡಿ, ಕೈಗಳೆಲ್ಲ ತಿರುಗೋದು. ಇದು ಹೂವಿನ ಚಪ್ಪಾಳೆ. ಅಭಿನಂದನೆಗಳು. ಎಸ್ 1 2 1 2 3 ನೋಡಿ ಎಷ್ಟು ಚಂದ ಕಾಣ್ತದೆ. ಇದಕ್ಕೇನು ಕಷ್ಟ ಇಲ್ಲ, ಕೂತಲ್ಲಿ ಕೈ ಅಲ್ಲಾಡಿಸು. 1 2 1 2 3 ಆಹಾ ಆಹಾ, ಎಷ್ಟು ಚಂದ ಹೂಗಳ ಅರಳ್ತಾ ಇವೆ ನೋಡಿ. 1 2 1 2 3 ಜೋರು. ಹೀಗೆ ಪ್ರತಿ ವರ್ಷ ಕೂಡ ಈ ಪದ್ಮಾವತಿ ಮಹಿಳಾ ಭಜನಾ ಮಂಡಳಿ ಒಂದೊಂದೇ ಒಳ್ಳೆಯ ಕಾರ್ಯಕ್ರಮ ಮಾಡಲಿ. ಹಾಗೆ ನಮ್ಗೆ ಇಲ್ಲಿ ಸಹಕಾರ ಕೊಟ್ಟ ಆಂಬ್ಯುಲೆನ್ಸಿನ ಸಹೋದರರು ಹಾಗೆ ವಾಲಂಟಿಯರ್ಸ್ ಆಗಿ ಬಂದಂತ ಎಲ್ಲರಿಗೂ ನಾನು ಅಭಿನಂದಿಸ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ಜೈ ಹಿಂದ್. ನಮ್ಮ ಭಜನಾ ಮಂಡಳಿಯ 10 ವರ್ಷದ ಹಾದಿಯಲ್ಲಿ ನಮ್ಮೊಂದಿಗೆ ಸಹಕರಿಸಿದ ಇನ್ನೂ ಇಬ್ಬರು ಇದ್ದಾರೆ. ಅವರನ್ನ ವೇದಿಕೆಗೆ ಈಗ ಆಹ್ವಾನಿಸ್ತಾ ಇದ್ದೇನೆ. ಶ್ರೀಮತಿ ರಕ್ಷಿತಾ ಇವರು ಈ ಕಾರ್ಯಕ್ರಮವನ್ನ ನಡೆಸಿಕೊಡ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹರಿ ಓಂ. ಶ್ರೀಯುತ ದಿನೇಶ್ ಅಣ್ಣ ಅವರನ್ನು ಅವರು
ಬಂದಿಲ್ಲ ಅವರು. ನಮ್ಮ ಭಜನಾ ಮಂಡಳಿಯು ಪ್ರಾರಂಭವಾಗಿ 10 ವರ್ಷಗಳು ಸಂದಿವೆ. ಅದಕ್ಕಾಗಿ ಸಹಕರಿಸಿದ ಈ ವ್ಯಕ್ತಿಗಳನ್ನು ನಾವು ಎಂದಿಗೂ ಮರೆಯಲಾರೆವು. ನಮ್ಮ ವ್ಯಾನ್ ಚಾಲಕರಾದ ಶ್ರೀಯುತ ದಿನೇಶ್ ಹೆಗ್ಡೆ, ಇವರನ್ನು ನಾವು ದಿನೇಶ್ ಅಣ್ಣ ಅಂತ ಕರೆಯುತ್ತೇವೆ. ನಾವು ಭಜನೆ ಸೇವೆಗೆ ವಿವಿಧ ಸ್ಥಳಗಳಿಗೆ ಹೋಗುವಾಗ ನಮ್ಮನ್ನು ಸಮಯಕ್ಕೆ ಸರಿಯಾಗಿ ಸುರಕ್ಷಿತವಾಗಿ ಕರೆದೊಯ್ಯುವ ಇವರು ನಮ್ಮನ್ನು ರಾತ್ರಿ ಅವರವರ ಮನೆಗೆ ಸುರಕ್ಷಿತವಾಗಿ ಕರೆದುಕೊಂಡು ಬರುತ್ತಾರೆ. ಇವರಿಗೆ ನಾನು ಮಂಡಳಿಯ ಪರವಾಗಿ ಧನ್ಯವಾದವನ್ನು ಸಮರ್ಪಿಸುತ್ತೇನೆ. ಅವರ ಅನುಪಸ್ಥಿತಿಯಲ್ಲಿ ಅವರನ್ನು ಗುರುತಿಸುತ್ತೇವೆ. ಅವರು ಕಾರಣಾಂತರಗಳಿಂದ ಬಂದಿಲ್ಲ. ಈಗ ಶ್ರೀಯುತ ಶಿವಶಂಕರ್ ಅವರು, ಇವರು ಸುಮಾರು 50 ವರ್ಷಗಳಿಂದ ಹಾರ್ಮೋನಿಯಂ ನುಡಿಸುತ್ತಿರುವ ಇವರು ನಮ್ಮ ಭಜನೆಗೆ ಸುಂದರವಾಗಿ ಹಾರ್ಮೋನಿಯಂ ವಾದನ ಮಾಡಿ ಭಜನೆಯ ಭಕ್ತಿ ಭಾವವನ್ನು ಹೆಚ್ಚಿಸಿರುತ್ತಾರೆ. ಅನೇಕ ವಿದ್ಯಾರ್ಥಿಗಳಿಗೆ ಹಾಗೂ ಮಹಿಳೆಯರಿಗೆ ಹಾರ್ಮೋನಿಯಂ ಕೂಡ ಕಲಿಸಿಕೊಟ್ಟಿದ್ದಾರೆ. ಇವರು ಉತ್ತಮ ಛಾಯಾಗ್ರಾಹಕರು ಹೌದು. ನಮ್ಮ ಎಲ್ಲಾ ಸುಂದರ ಕ್ಷಣಗಳನ್ನು ಫೋಟೋ ಮೂಲಕ ಉಳಿಸಿರುವ ಇವರನ್ನು ವೇದಿಕೆಗೆ ಆಹ್ವಾನಿಸುತ್ತೇನೆ ಹಾಗೂ ಆಸನವನ್ನು ಸ್ವೀಕರಿಸುವಂತೆ ವಿನಂತಿಸಿಕೊಳ್ಳುತ್ತೇನೆ. ಇವರನ್ನು ವೇದಿಕೆಯಲ್ಲಿರುವ ಗಣ್ಯರು ಸನ್ಮಾನಿಸುವಂತೆ ವಿನಂತಿಸಿಕೊಳ್ಳುತ್ತೇವೆ. ಶ್ರೀಮತಿ ಲಕ್ಷ್ಮೀ ಪೈ ಸುಮಾರು ವರ್ಷಗಳ ಹಿಂದೆ ಕಾರ್ಕಳದಲ್ಲಿ ಭಜನಾ ತರಗತಿ ಪ್ರಾರಂಭವಾಗಲು ನಮ್ಮ ಗುರುಗಳಾದ ಯೋಗೇಶ್ ಕಿಣಿಗಳಿಗೆ ಸ್ಫೂರ್ತಿ ನೀಡಿದವರೇ ಶ್ರೀಯುತ ಪಾಲಡ್ಕ ನರಸಿಂಹಪೈಗಳು. ಅವರು ತಮ್ಮ ಮನೆಯ ಪಕ್ಕದ ಒಂದು ರೂಮನ್ನು ಗುರುಗಳಾದ ಯೋಗೇಶ್ ಕಿಣಿಗಳಿಗೆ ಭಜನೆಯನ್ನು ಕಲಿಸಲು ಉಚಿತವಾಗಿ ನೀಡಿದ್ದರು. ಮಾತ್ರವಲ್ಲ, ಅಲ್ಲಿ ಸ್ವಚ್ಛತೆಯ ಕಾರ್ಯವನ್ನು ಕೂಡ ಅವರೇ ನೋಡಿಕೊಳ್ಳುತ್ತಿದ್ದರು. ಇಷ್ಟು ಸ್ಫೂರ್ತಿ ನೀಡಿದ ಶ್ರೀಯುತ ನರಸಿಂಹಪೈ ಹಾಗೂ ಅವರ ಪತ್ನಿ ಶ್ರೀಮತಿ ಲಕ್ಷ್ಮೀ ಪೈ ಅವರನ್ನು ನಾವು ಎಂದಿಗೂ ಮರೆಯುವಂತಿಲ್ಲ. ಸ್ವತಃ ಲಕ್ಷ್ಮೀ ಪೈ ಅವರು ಕೂಡ ಭಜನಾ ಪ್ರಿಯರು ಹಾಗೂ ಅವರು ಸುಶ್ರಾವ್ಯವಾಗಿ ಭಜನೆಯನ್ನು ಹಾಡುತ್ತಾರೆ ಹಾಗೂ ಹಾರ್ಮೋನಿಯಂ ಕೂಡ ನುಡಿಸುತ್ತಾರೆ. ಅವರನ್ನು ನಾನು ಮಂಡಳಿಯ ಪರವಾಗಿ ವೇದಿಕೆಗೆ ಆಹ್ವಾನಿಸುತ್ತೇನೆ ಹಾಗೂ ಆಸನವನ್ನು ಸ್ವೀಕರಿಸುವಂತೆ ವಿನಂತಿಸಿಕೊಳ್ಳುತ್ತೇನೆ. ಅವರನ್ನು ಶ್ರೀಮತಿ ಗೀತಾ ಶಣೆಯವರು ಗೀತಾ ಕಾಮತ್ ಅವರು ಸನ್ಮಾನಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಧನ್ಯವಾದಗಳು. ಇದೀಗ ಕಾರ್ಯಕ್ರಮದಲ್ಲಿ ಸಹಕರಿಸಿದವರನ್ನು ಪುನಃ ಗುರುತಿಸುವಂತಹ ಒಂದು ಕಾರ್ಯಕ್ರಮವಿದೆ. ಗೀತಾ ಶೆಣೆಯವರು ಇದನ್ನು ನಡೆಸಿಕೊಡ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇಂದಿನ ಈ ಒಂದು ವಾಕಥಾನ್ಗೆ ನಮಗೆ ನಿರ್ಣಾಯಕರಾಗಿ ಸಹಕರಿಸಿದಂತಹ ಮಿಸ್ಟರ್ ತಾರನಾಥ್ ಶೆಟ್ಟಿ ಅವರು ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಇವರ ಬಗ್ಗೆ ಒಂದು ಕಿರು ಪರಿಚಯವನ್ನು ನಿಮ್ಮ ಮುಂದಿಡ್ಲಿಕ್ಕೆ ಸಂತಸ ಪಡ್ತಾ ಇದ್ದೇನೆ. ಇವರು ನ್ಯಾಷನಲ್ ಲೆವೆಲ್ ಕಬಡ್ಡಿ ಪ್ಲೇಯರ್. 400 ಮೀಟರ್ ರೇಸ್ ನಲ್ಲಿ ಸ್ಟೇಟ್ ಲೆವೆಲ್ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ವಿಶ್ವಾಸ್ ಗೌಡ ಪುನೇರಿ ಪಲ್ಟನ್ ಇದರ ಕ್ಯಾಪ್ಟನ್, ಇವರ ಶಿಷ್ಯರಾಗಿದ್ದಾರೆ. ಇವರ ಸ್ಟೂಡೆಂಟ್ ಸುಜನ್ ಶೆಟ್ಟಿ ನ್ಯಾಷನಲ್ ಲೆವೆಲ್ ಸಿಲ್ವರ್ ಮೆಡಲ್ ಅನ್ನ ಗಳಿಸಿದ್ದಾರೆ ಕಬಡ್ಡಿಯಲ್ಲಿ. ಸೊ ಇವತ್ತು ಮಾಡಿದ ಹಾಗೆ ವಾಕಥಾನ್, ಮ್ಯಾರಥಾನ್ ಅಂತ ಬಹಳಷ್ಟು ಇಂತಹ ಓಟದ ಸ್ಪರ್ಧೆಗಳು ಏನಿದೆ ಅವುಗಳಲ್ಲೆಲ್ಲ ಇವರು ನಿರ್ಣಾಯಕ ತೀರ್ಪುಗಾರರಾಗಿ ಹೋದ ಅನುಭವ ಇದೆ. ಜಿಲ್ಲಾ ರಾಜ್ಯ ಮಟ್ಟದಲ್ಲಿ ಕಬಡ್ಡಿಯಲ್ಲಿ ನಿರಂತರವಾಗಿ ವಿದ್ಯಾರ್ಥಿಗಳನ್ನ ತರಬೇತುಗೊಳಿಸುತ್ತಾ ಬಂದಿರುವಂತಹ ಇವರು ಇಂದಿನ ಈ ಒಂದು ವಾಕಥಾನ್ನ ತೀರ್ಪುಗಾರರಾಗಿ ನಮಗೆ ಸಹಕರಿಸಿದ್ದಕ್ಕೆ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಮುಂದೆ ಅದಿತಿ ರಾವ್ ನಮ್ಗೆಲ್ಲರಿಗೂ ಕೂಡ ವಾರ್ಮ್ ಅಪ್ ಎಕ್ಸರ್ಸೈಸ್ ಅನ್ನ ಮಾಡಿ ದೈಹಿಕವಾಗಿ ಮಾನಸಿಕವಾಗಿ ಪ್ರಫುಲ್ಲಿತಗೊಳಿಸಿ ಒಂದು ವಾಕಥಾನ್ಗೆ ತಯಾರು ಪಡಿಸಿದಂತಹ ಅದಿತಿ ರಾವ್ ಅವರು ವೇದಿಕೆ ಮೇಲೆ ಬರಬೇಕು ಅಂತೇಳಿ ಹೇಳ್ತಾ ಇವರ ಒಂದು ಕಿರು ಪರಿಚಯ ನಿಮ್ಮ ಮುಂದೆ ಮತ್ತೊಮ್ಮೆ ಇಡ್ಲಿಕ್ಕೆ ಬಯಸ್ತಾ ಇದ್ದೇನೆ. ಅದಿತಿ ರಾವ್ ಇವರು ನಿಟ್ಟೆ ಸಂಸ್ಥೆಯಲ್ಲಿ 2ನೇ ವರ್ಷದ ಕಂಪ್ಯೂಟರ್ ಸೈನ್ಸ್
ವಿದ್ಯಾರ್ಥಿನಿ. ಕಾರ್ಕಳದ ಪ್ರತಿಷ್ಠಿತ ನೃತ್ಯ ಸಂಸ್ಥೆಯಾದಂತಹ ಟೀಮ್ ರೆಡ್ ಹಾಕ್ಸ್ ಇದರಲ್ಲಿ ಕ್ರೂ ಸದಸ್ಯೆ, ನೃತ್ಯಗಾರ್ತಿ ಮತ್ತು ನೃತ್ಯ ಸಂಯೋಜಕಿಯಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಕಾರ್ಕಳ, ಮಂಗಳೂರು ಹಾಗೂ ಬೆಂಗಳೂರಿನ ವಿವಿಧ ಕಾರ್ಯಕ್ರಮಗಳಲ್ಲಿ ಇವರು ಸೋಲೋ ಹಾಗೂ ತಂಡದೊಂದಿಗೆ ಅನೇಕ ನೃತ್ಯ ಪ್ರದರ್ಶನಗಳನ್ನ ನೀಡಿ ನೃತ್ಯ ಸಂಯೋಜನೆಯನ್ನ ಕೂಡ ಮಾಡಿದ್ದಾರೆ. ಅದೇ ರೀತಿ ಇವರು 2022ರ ಮಿಸ್ ಕರಾವಳಿ ಹಾಗೂ ಮಿಸ್ ಟೀನ್ ಮಣಿಪಾಲ್ 2029ರ ಪ್ರಶಸ್ತಿಯನ್ನ ಪಡೆದಿದ್ದಾರೆ. ಇವರಿಗೆ ಅಭಿನಂದನೆಗಳನ್ನ ಮತ್ತೊಮ್ಮೆ ಮಗದೊಮ್ಮೆ ಸಲ್ಲಿಸ್ತಾ ಇದ್ದೇವೆ. ಧನ್ಯವಾದಗಳು. ದಯವಿಟ್ಟು ಹಿರಿಯ ನಾಗರಿಕರು ಯಾರು ಹೋಗ್ಬಾರ್ದು ಅಂತ ಕೇಳ್ಕೊಳ್ತಾ ಇದ್ದೇನೆ. ಅವರಿಗೆ ವಿಶೇಷವಾಗಿ ನಾವು ಗುರುತಿಸ್ತಾ ಇದ್ದೇವೆ. ಇದೀಗ ಚಾರಿಟಿ ವಿತರಣೆ ನಿರ್ವಹಣೆ ವಿದ್ಯಾಪ್ರಭು ಇವರಿಂದ. ಹರೇ ಶ್ರೀನಿವಾಸ. ಎಲ್ಲರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಈಗ ಹೆಣ್ಣು ಮಕ್ಕಳಿಗೆ ಶೈಕ್ಷಣಿಕ ಪ್ರೋತ್ಸಾಹಧನ ವಿತರಣೆ ನಡೆಯುವುದು. ಹೆಸರು ಕರೆದಂತೆ ವೇದಿಕೆಗೆ ಬಂದು ಆಸೀನರಾಗಬೇಕು ಎಂದು ಕೇಳಿಕೊಳ್ಳುತ್ತೇನೆ. ಶ್ರೀ ಅಶೋಕ್ ಪೈ ಮತ್ತು ಶ್ರೀಮತಿ ಆಶಾ ಪೈ ದಂಪತಿಗಳ ಮಗಳಾದ ಇವರು ಪ್ರಾಥಮಿಕ ಶಿಕ್ಷಣವನ್ನು ಶ್ರೀ ಭುವನೇಂದ್ರ ವಿದ್ಯಾಶಾಲದಲ್ಲಿ